ಮನೇಲಿ ಸಂಗೀತ ಅವ್ರು ಮಾತ್ರ ಒಬ್ರಾಗಿ ಮನೆ ಮಂದಿ ಎಲ್ಲ ಒಂದಾಗಿ ಎಷ್ಟೊಂದ್ ಸರ್ತಿ ಅವ್ರನ್ನ ದೂರ ಮಾಡ್ತಿದ್ದಾರೆ ಅಂತ ಜನಗಳಿಗೂ ಅನಿಸ್ತಾ ಇದೆ. ಅದಲ್ಲದೆ ನಿನ್ನೆ ನಮ್ರತಾ ಅವರು ಸಂಗೀತ ಅವ್ರಿಗೊಂದು ಮಾತು ಹೇಳ್ತಾರೆ, ನನ್ಗೆ ಇವಾಗ ನಿನ್ನ ಸಿಚುವೇಶನ್ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ ಅಥವಾ ಅರ್ಥ ಆಗ್ತಿದೆ ಅಂತ. ಅದಕ್ಕೆ ಜನ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ವಿನಯ್ ಜೊತೆ ಇದ್ದಾಗ ಚಮಚ, ಪ್ರತಾಪ್ ಜೊತೆ ಇದ್ದಾಗ ಕಿಚ್ಚನ ಚಪ್ಪಾಳೆ, ಸಂಗೀತ ಜೊತೆ ಇದ್ದಾಗ ಕ್ಯಾಪ್ಟನ್. ಇವಾಗ್ಲಾದ್ರೂ ತಿಳ್ಕೊಳ್ಳಿ ನಮ್ರತಾ ಗೌಡ ಯಾರು ಹೇಗೆ ಅಂತ ಅಂದ್ರೆ ಏನು ವಿನಯ್ ಜೊತೆ ಇರ್ತಿದ್ರು ಆ ಗ್ರೂಪ್ನ ಅಥವಾ ಅದನ್ನ ಚಮಚಾಗಿರಿ ಅಂತ ಹೇಳ್ತಾ ಇದ್ರು. ಜೊತೆಗೆ ಏನು ಪ್ರತಾಪ್ ಜೊತೆ ಆಡಿದಾಗ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಉತ್ತಮ ಸಿಕ್ತು. ಈ ವಾರ ಕ್ಯಾಪ್ಟನ್ ಆದ್ರು ಸಂಗೀತ ಜೊತೆ ಆಡಿ ಸಂಗೀತ ಅವರಿಂದ ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ ಯಾರ ಜೊತೆ ಇದ್ರೆ ನೀವು ಹೇಗೆ ಕಾಣ್ತೀರಾ ಜನಗಳಿಗೆ ಅಂತ ಹಾಕಿದ್ದಾರೆ. ಸಂಗೀತ ಕಣ್ಣೀರ ಶಾಪ ಇವರಿಗೆ ಗಟ್ಟೆ ತಟ್ಟುತ್ತದೆ. ಒಬ್ಬ ಹೆಣ್ಣು ಮಗಳನ್ನು ಚುಚ್ಚಿ ಚುಚ್ಚಿ ಪದೇ ಪದೇ ನಿಂದನೆ ಮಾಡುವುದು ಸರಿ ಇಲ್ಲ. ಇದಕ್ಕೆ ಎಲ್ಲ ಮುಂದಿನ ದಿನದಲ್ಲಿ ಜನ ಉತ್ತರ ಕೊಡ್ತಾರೆ. ಸಂಗೀತ ಸಪೋರ್ಟ್ ಫ್ರಮ್ ಮೈಸೂರು ಅಂತ ಹಾಕಿದ್ದಾರೆ. ಈ ಸಲದ ಬಿಗ್ ಬಾಸ್ ಅತ್ಯಂತ ಕೀಳು ಮಟ್ಟದ್ದು. ಮೆಜಾರಿಟಿ ಇಟ್ಟುಕೊಂಡು ಒಬ್ಬರಿಗೆ ಪದೇ ಪದೇ ಕಳಪೆ ಕೊಡುವುದು, ಆಗಾಗ ನಾಮಿನೇಟ್ ಮಾಡುವುದು ತುಂಬಾ ಅನ್ಯಾಯ. ತುಕಾಲಿ ಪ್ರತಿ ವಾರ ಸಂಗೀತಕ್ಕೆ ನಾಮಿನೇಟ್ ಮತ್ತು ಕಳಪೆ ಕೊಡ್ತಾನೆ. ಆತ ನೈಜವಾಗಿ ಆಡುತ್ತಿಲ್ಲ, ಅಸಹ್ಯವಾಗಿ ಕಾಮಿಡಿ ಮಾಡ್ತಾನೆ ಅಷ್ಟೇ. ನಮ್ರತಾಗೆ ಇವಾಗ್ಲಾದ್ರೂ ಅವಳ ಸ್ಥಿತಿ ಅರ್ಥ ಮಾಡಿಕೊಂಡು ಅವಳ ಜೊತೆಗೆ ನಿಂತ್ಕೋಬೇಕು ಅಂತ ಹಾಕಿದ್ದಾರೆ. ಸಂಗೀತ ಅವ್ರು ಹೇಳ್ತಾ ಇರೋ ಸಂಗೀತ ಹತ್ರ ನಮ್ರತಾ ಅವ್ರು ಇದ್ರ ಬಗ್ಗೆ ಅಂದ್ರೆ ಇವಾಗ ಅರ್ಥ ಆಯ್ತು ಅಂತೆಲ್ಲ ನೋಡೋಣ. ಸಂಗೀತ ಅವ್ರು ಈ ಸೀಸನ್ ಗೆಲ್ಲಬೇಕು, ಯಾಕಂದ್ರೆ ಮನೇಲಿ ಯಾರು ಅರ್ಥ ಮಾಡ್ಕೊಳ್ಳೋರಿಲ್ಲ, ಒಬ್ಬರನ್ನೇ ಒಬ್ಬಂಟಿಯಾಗಿ ಮಾಡುತ್ತಿದ್ದಾರೆ. ನಮ್ರತಾ ಅವರಿಗೆ ಆಟಕ್ಕಾಗಿ ಮಾತ್ರ ಸಂಗೀತ ಅವ್ರ ಸಿಚುವೇಶನ್ ಅರ್ಥ ಆಗಿದ್ಯೋ ಅಥವಾ ಗೊತ್ತಿಲ್ಲ, ಇವಳಿಗೂ ಬಕೆಟ್ ಹಿಡಿತಾ ಇದಾರೋ ಅದು ಗೊತ್ತಿಲ್ಲ ಅಂತ ಹಾಕಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು ಜೆನ್ಯೂನ್ ಅಂತ ಅನ್ಸಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ. ಮತ್ತೆ ಅವ್ರಿಗೆ ಸಮಾಧಾನ ಮಾತುಗಳಿಗೆ ಆಡಿದ್ರು ಅಷ್ಟೇ. ನೋಡೋಣ ಅವ್ರವ್ರದ್ದೆಲ್ಲ ಸರ್ಕಾದ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿರೋ ಒಬ್ಬಳಿಗಾದ್ರೂ ಅರ್ಥ ಆಯ್ತು, ಆದ್ರೆ ಕೂತ್ಕೊಂಡು ಟಿವಿ ಫೋನಲ್ಲಿ ನೋಡೋರಿಗೆ ಅರ್ಥ ಆಗಲ್ವಾ? ಮತ್ತು ಅವಳ ಬಗ್ಗೆ ತಪ್ಪು ಹುಡುಕಿ ಅರ್ಧ ಬರ್ಧ ತಿಳ್ಕೊಂಡು ಕೆಟ್ಟದಾಗಿ ಟ್ರೋಲ್ ಮಾಡಿ ಸಾಯ್ತವೆ. ನಿಮ್ ಜನ್ಮಕ್ಕೆ ಸ್ಟೇ ಸ್ಟ್ರಾಂಗ್ ಸಂಗೀತ ಅಂತ ಹಾಕಿದ್ದಾರೆ. ಸಂಗೀತ ಇಲ್ಲದೆ ಕಾರ್ತಿಕ್ ಝೀರೋನೇ ವಾರ ಪೂರ್ತಿ ಗೊತ್ತಾಯ್ತಾ ಅಂತ ಹಾಕಿದ್ದಾರೆ. ಹೌದು, ಒಂದೇನಪ್ಪ ಅಂದ್ರೆ ನಾನು ಝೀರೋ ಅಂತ ಹೇಳ್ತಿಲ್ಲ, ಜನಗಳು ಹೇಳ್ತಾ ಇರೋದು ಮಾತ್ರ ನಿಮ್ಗೆ ಅರ್ಥ ಮಾಡಿಸ್ತೀನಿ. ವೀಕ್ಷಕರು ಹೇಳ್ತಾ ಇರೋದು ಕಾರ್ತಿಕ್ ಮೈನಸ್ ಸಂಗೀತ ಅಂದ್ರೆ ಕಾರ್ತಿಕ್ ಅಲ್ಲಿ ಸಂಗೀತ ಅವ್ರನ್ನ ಕಳೆದ್ರೆ ಕಾರ್ತಿಕ್ ಅವ್ರು ಝೀರೋ ಆಗ್ತಾರೆ ಅಂತ ಹೇಳಿದ್ರು. ಆದ್ರೆ ಅವ್ರು ತಲೆ ಹೊಡ್ಬಿಟ್ಟು ಹೇಳ್ತಾರೆ ಕಾರ್ತಿಕ್ ಅವರು ಝೀರೋ ಅಲ್ಲ, ನಾನು ಇನ್ಮೇಲೆ ಕಳೆದಿದ್ದೀನಿ ಸಂಗೀತನ ಅಂತ ಹೇಳ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಜನಗಳಿಗೆ ಅದು ಕಾಣ್ತಿದೆ ಸಂಗೀತ ಅವ್ರನ್ನ ಕಳೆದ ಆದ್ಮೇಲೆ ಕಾರ್ತಿಕ್ ಅವ್ರು ಝೀರೋ ಆಗಿದ್ದು. ಸಂಗೀತ ಅವ್ರನ್ನ ಕಾರ್ತಿಕ್ ಅವ್ರನ್ನ ಕಳೆದ್ರೆ ಝೀರೋ ಆಗಲ್ಲ, ಸಂಗೀತ ಅವ್ರಿಗೆ ಪ್ಲಸ್ ಆಗತ್ತೆ ಅನ್ನೋದು ಅರ್ಥ ಆಯ್ತು ಅಂತಾನು ಹೇಳ್ತಾ ಇದ್ದಾರೆ. ಕಿಚ್ಚನ ಚಪ್ಪಾಳೆ ಸಂಗೀತಕ್ಕೆ ಸಿಗ್ಬೇಕು, ಅವ್ರ ಸ್ಥಿತಿ ಕಿಚ್ಚಗೂ ಅರ್ಥ ಆಗಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಸಂಗೀತ ಈ ನಮ್ರತಾ ಹತ್ತಿರ ಏನೂ ಹೇಳ್ಬೇಡಿ, ಅಲ್ಲಿ ಇದ್ದಕ್ಕೆ ಉಪ್ಪು ಖಾರ ಹಾಕಿ ವಿನಯ್ ಹತ್ರ ಹೇಳ್ತಾಳೆ ಅಂತಾನು ಹೇಳ್ತಾ ಇದ್ದಾರೆ. ಸಿಚುವೇಶನ್ ಅರ್ಥ ಮಾಡ್ಕೊಂಡು ಪಾಪ ಅವ್ರ ಒಬ್ಬಂಟಿಯಾಗಿರೋದನ್ನ ನೋಡಿ ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಇನ್ನು 3 ವಾರ ಚೆನ್ನಾಗಿ ಕರ್ಕೊಂಡು ಹೋದ್ರೆ ತುಂಬಾ ಜನ ಇಷ್ಟಪಡ್ತಾರೆ ನಮ್ರತಾ ಅವ್ರನ್ನ. ನಮ್ರತಾ ಸಂಗೀತ ಜೊತೆ ಚೆನ್ನಾಗಿ ಮಾತಾಡಿ ಆಮೇಲೆ ವಿನಯ್ ಹತ್ರ ಹೋಗಿ ಫಿಟ್ಟಿಂಗ್ ಇಡೋದು ಕೆಲಸ, ಕಾದು ನೋಡಿ ಅಂತಾನು ಹೇಳ್ತಾ ಇದ್ದಾರೆ. ಕಾದು ನೋಡೋಣ ಸರಿ ಏನಾಗತ್ತೆ ಅಂತ. ಅದರಲ್ಲೂ ವೀಕೆಂಡ್ ಎಪಿಸೋಡಲ್ಲೂ ಸಹ ಅಷ್ಟೇ ವಿನಯ್ ವಿರುದ್ಧನೇ ಮಾತಾಡ್ತಾ ಇರೋದು ನಮ್ರತಾ ಅವ್ರ ವಿರುದ್ಧ. ಮೀನ್ಸ್ ವೀಕೆಂಡ್ ಅಲ್ಲಿ ಒಂಥರ ಇರ್ತಾರೆ, ವೀಕ್ ಡೇಸ್ ಅಲ್ಲಿ ಒಂಥರ ಇರ್ತಾರೆ ಅಂತ. ಅದಾದ್ಮೇಲೂ ಹಾಗೆ ಇದ್ರು ಅಂತಂದ್ರೆ ಆ ರೀತಿ ಆಗಿರಲ್ಲ, ಬದಲಾಗಿದ್ದಾರೆ ಅಂತ ಅರ್ಥ. ನೋಡೋಣ. ಸಂಗೀತ ಯು ಓನ್ ದ ಹಾರ್ಟ್, ಆ ದೈತ್ಯರನ್ನು ಎದುರು ಹಾಕಿಕೊಂಡಾಗಲೇ ನೀನು ಗೆದ್ದಾಯ್ತು. ಬಿ ಸ್ಟ್ರಾಂಗ್ ಸಂಗೀತ, ನಿಮ್ಮತನ ಎಲ್ಲೂ ಬಿಟ್ಟು ಕೊಡದೆ ಆಟ ಆಡಿ. ನಮ್ರತಾ ಇಸ್ ಜಸ್ಟ್ ಗೆಟಿಂಗ್ ಟು ನೋ ವಾಟ್ ಆಕ್ಚುಲಿ ವಿನಯ್ ಪ್ಲಾನ್ಸ್. He is using all the players intelligently except Sangeeta and Pratap. The only player who understood his plans is Sangeeta. If his plans are working as per his assumptions, he will be the winner, no doubt. Agree if you agree ಅಂತ ಹಾಕಿದ್ದಾರೆ. ಏನಂತ ಇದಕ್ಕೆ ಅಂತ ಕಮೆಂಟ್ ಮಾಡಿ. ಸಂಗೀತಗೆ ಹೊಟ್ಟೆ ಕಿಚ್ಚಿನಿಂದ ಕಳಪೆ ಕೊಟ್ಟಿದ್ದಾರೆ. ಉತ್ತಮವಾಗಿ ಆಟ ಆಡಿದರೂ ಕೂಡ ಕಳಪೆ ಕೊಟ್ಟಿದ್ದಾರೆ. ಅನ್ಯಾಯ ಆಗಿದೆ. ಕಿಚ್ಚನ ಚಪ್ಪಾಳೆ ಸಂಗೀತಕ್ಕೆ ಸಿಗಬೇಕು. ನಮ್ರತಾ ಅವರು ಸಂಗೀತ ಅವರಿಂದ ಕ್ಯಾಪ್ಟನ್ ಆಗಿದ್ದಾರೆ. ಆ ಋಣ ಇಟ್ಕೊಂಡು ಅವ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಅಂತಾನು ಹೇಳ್ತಾ ಇದ್ದಾರೆ. ನೋಡೋಣ ಸರ್ ಏನಾಗುತ್ತೆ. ಇನ್ನು ಉಳಿದಿರೋ 3 ದಿನ ಚೆನ್ನಾಗಿರ್ತಾರ, ಮತ್ತೆ ಜಗಳ ಆಡ್ಕೊಂಡು ಏನಾದ್ರು ಮಾಡ್ತಾರ ಅಂತ. ನಮ್ರತಾಗೆ ಇವಾಗ ಬುದ್ಧಿ ಬಂತು ಅಂತ ಹಾಕಿದ್ದಾರೆ. ನಮ್ರತಾ ಅವರು ಈ ಕೆಲಸನ ಮುಂಚೆಯಿಂದ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಬೇರೆಯವರ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು. ಬಟ್ ನೀವು ಅದನ್ನ ಮಾಡ್ಲಿಲ್ಲ ಅಂತ ಹಾಕಿದ್ದಾರೆ. ಇವತ್ತು ಇವಳ ಜೊತೆ ಇರ್ತಾಳೆ, ನಾಳೆ ವಿನಯ್ ಹತ್ರ ಬೇರೆನೆ ಹೇಳುದು, ಇವಳ್ದಿದೇ ಆಯ್ತು ಕರ್ಮ ಅಂತ ಹಾಕಿದ್ದಾರೆ. ಸೊ ತುಂಬಾ ಜನ ಪಾಸಿಟಿವ್ ಆಗೂ ಹೇಳಿದ್ದಾರೆ, ತುಂಬಾ ಜನ ನೆಗೆಟಿವ್ ಆಗೂ ಹೇಳಿದ್ದಾರೆ. ಅವ ತಾಯಿ ನೀನೇನು ಅಂತ ಕರ್ನಾಟಕ ಜನತೆಗೆ ಗೊತ್ತು. ನೀನ್ ಸಂಗೀತ ಹತ್ರ ಒಂದು, ವಿನಯ್ ಗ್ಯಾಂಗ್ ಹತ್ರ ಒಂದು ಹೇಳೋದು, ಉಸಿರುಹಳ್ಳಿ ನಾಟಕ, ಸಂಗೀತ ಹತ್ರ 2 ತಲೆ ಹಾವು ಇವಳು, ಡೋಂಟ್ ಬಿಲೀವ್ ದ ಡ್ರಾಮಾ ಚಮಚ ಇವಳು ಅಂತ ಹಾಕಿದ್ದಾರೆ. ತುಂಬಾ ಜನ ಅದೇ ಹೇಳಿದ್ನಲ್ಲ, ಪಾಸಿಟಿವ್ ಅಂಡ್ ನೆಗೆಟಿವ್ 2 ಹೇಳ್ತಾರೆ. ಅಂದ್ರೆ ಒಂದು ಸಂಗೀತ ಅವ್ರ ಸ್ಥಿತಿನ ಇವಾಗಾದ್ರೂ ನಮ್ರತಾ ಅರ್ಥ ಮಾಡ್ಕೊಂಡಲ್ಲ, ನಮ್ರತಾ ಅವ್ರಿಗೆ ಇವಾಗಾದ್ರೂ ಬುದ್ಧಿ ಬಂತಲ್ವಾ,
ಅಟ್ಲೀಸ್ಟ್ ನಮ್ರತ ಅವ್ರು ಒಬ್ಬರಾದ್ರೂ ಸಂಗೀತ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಅನ್ನೋ ಥರ ಕಮೆಂಟ್ಸ್. ಆದರೆ ಇನ್ನೊಂದಿಷ್ಟು ಕಮೆಂಟ್ಸ್ಗಳು ಅಥವಾ ಅಭಿಪ್ರಾಯಗಳು, ಇವಳು 2 ತಲೆ ಹಾವು, ಇವತ್ತು ಸಂಗೀತ ಅವ್ರ ಹತ್ರ ಇದ್ದು ನಾಳೆ ವಿನಯ್ ಅವ್ರ ಹತ್ರ ಹೋಗಿ ಅವಳ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಥವಾ ಬೇರೆ ಇರೋದಕ್ಕೆಲ್ಲ ಉಪಕಾರ ಹಾಕಿ ಹೇಳ್ತಾರೆ ಅಂತಾನು ಹೇಳ್ತಾ ಇದ್ದಾರೆ. ಏನೇ ಆದ್ರೂ ನಿಮ್ಗೆ ಏನ್ ಅನಿಸ್ತು, ಸಂಗೀತ ಪರಿಸ್ಥಿತಿ ಇವಾಗ ನಂಗೆ ಅರ್ಥ ಆಗಿದೆ ಅಂತ ನಮ್ರತ ಅವ್ರು ಹೇಳಿರೋದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ. ಅಂಡ್ ಸಂಗೀತ ಅವ್ರಿಗೆ ಸ್ಟೇ ಸ್ಟ್ರಾಂಗ್ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ಒಬ್ಬರೇ ಇರೋ ಕಾರಣ ನಿಮ್ಗೂ ಹಾಗೇನಾದ್ರೂ ಸಂಗೀತ ಅವ್ರಿಗೆ ಸ್ಟೇ ಸ್ಟ್ರಾಂಗ್ ಅಂತ ಹೇಳೋಗಿತ್ತು ಅಂದ್ರೆ #ಸ್ಟೇ ಸ್ಟ್ರಾಂಗ್ ಸಂಗೀತ ಅಂತಾನು ಸಹ ನೀವು ಮೆನ್ಷನ್ ಮಾಡ್ಬೋದು ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಅಂಟಿಲ್ ಮುಂದಿನ ವಿಡಿಯೋಗೆ ಬರೋ ತನಕ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.